ಶ್ರೀ ಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಎಲ್ಲರೂ. ಸೈಕ್ಲಿಂಗ್ ಮಾಡ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ, ಎಲ್ಲ ರೀತಿಯೂ ಎಂಜಾಯ್ ಮಾಡ್ತಾರೆ. ಅಷ್ಟೊತ್ತಿಗೆ ಹರಿ ಕೇಳ್ತಾನೆ, ಏನು ಮುತ್ತು ಅಣ್ಣ ನಿನಗೆ ತುಂಬ ಭಯ ಅಲ್ಲ, ಎಲ್ಲಕ್ಕೂ ಭಯ ಪಡ್ತೀಯಲ್ಲ ಅಂದಾಗ, ಇದು ನಂಗೆ ಹೊಸ್ತಲ್ವನೋ ಅದಕ್ಕೆ ಅಂತ. ಅಯ್ಯೋ ಈ ಥರದ್ದೆಲ್ಲ ಆಗಾಗ ನೋಡ್ತಿರ್ಬೇಕು ಅಂದಾಗ, ಹೌದು ನಮ್ಮ ಮನೆ ಪಕ್ಕದಲ್ಲೇ ಉಂಟು ನೋಡು ಆಗಾಗ ನೋಡೋದಕ್ಕೆ ಅಂತ ಹೇಳ್ತಾರೆ. ಸರಿ ಅಲ್ಲಿ ಅಷ್ಟೊತ್ತಿಗೆ ಮಯೂರ ಇದ್ದ ನೋಡಿ ಅಲ್ಲಿ ಬೋಟಿಂಗ್ ಆಗ್ತಿದೆಯೇನು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಸರಿ ಹಾಗಾದರೆ ನಾನು ಟಿಕೆಟ್ ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಮುತ್ತುನು ನಾನು ಬರ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಎಲ್ಲರೂ ಏನು ಮದುವೆ ಮನೆಗೆ ಹೋಗೋದಾ, ನಾನು ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಮಯೂರ ಇದ್ದನು, ಇಲ್ಲ ಅಣ್ಣ ನಾನು ಬರ್ತೀನಿ, ಕಂಠಿ ಅಣ್ಣ ನೀನು ಅದಕ್ಕೆ ಜೊತೆ ಇರು ಅಂದಾಗ, ಕಂಠಿ ಹಾಂ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಆ ಚಂದನ ಇದ್ದವಳು, ಅಣ್ಣನ ಜೊತೆ ಜಗಳ ಮಾಡೋಕ್ಕಾಗುತ್ತೆ, ನನ್ನ ಜೊತೆ ಏನಿರೋಕ್ಕೆ ಭಯನ ಅಂತ ಕಂಠಿ ಮತ್ತು ಚಂದನ ಅಲ್ಲೇ ನಿಂತಿರ್ತಾರೆ. ಇವ್ರು 3 ಜನ ಹೋಗಿ ಟಿಕೆಟ್ ತಗೊಳ್ಳೋಕ್ಕೆ ಅಂತ ಬರ್ತಾರೆ. ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ, ಸ್ಪೀಡ್ ಬೋಟ್ ಆ ಥರದ್ದೆಲ್ಲ ಬೇಡ ಕಣೋ, ಎಲ್ಲರೂ ಕೂರುವಂಗೆ ಟಿಕೆಟ್ ತಗೊಂಡಾಗ, ಏನಣ್ಣ ನಾನು ನಿಜವಾಗ್ಲೂ ನೀನು ಒಡ ಹುಟ್ಟಿದವನೇನ, ಯಾಕೋ ಹಾಗೆ ಕೇಳ್ತಿದ್ದೆ ಅಂದಾಗ, ಇನ್ನೇನಣ್ಣ 2 ಟಿಕೆಟ್ ತಗೊಳ್ತೀನಿ, ಒಂದು ನೀವು 3 ಜನ ಕೂತ್ಕೊಳ್ಳಿ, ಇನ್ನೊಂದು ನಾನು ಮತ್ತು ಚಂದನ ಕೂರ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ನಿನ್ನ ಜೊತೆ ಅವಳನ್ನು ಬಿಡೋದ, ಹೆಂಗೋ ಬಿಡೋದು, ಯಾವ ರೀತಿ ನಂಬಿಕೆಯಲ್ಲಿ ಬಿಡೋದು, ಯಾಕಣ್ಣ ನೀನು ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಮುತ್ತು ಹೇಳ್ತಾನೆ. ಈ ಕಡೆ ಕಂಠಿ ಮತ್ತು ಚಂದನ ಮಾತಾಡ್ತಿರ್ತಾರೆ. ಚಂದನ ಹೇಳ್ತಾಳೆ, ಅವತ್ತು ನಮ್ಮ ಮನೆಯಿಂದ ವೈಭವಿ ಹೋದ್ಮೇಲೆ ಆಮೇಲೆ ಸಿಕ್ಕಿದ್ಲ ನಿಮಗೆ, ಮಾತಾಡಿದ್ಲ ಅಂದಾಗ, ಹ್ಞೂ ಅದಕ್ಕೆ ನೋಡಿದೆ, ಆದರೆ ಅವಳು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಅಂತ ಹೇಳ್ತಾಳೆ. ನೀವು ಸ್ವಾರಿ ಕೇಳಿದ್ರಿ ತಾನೆ ಅಂತ ಕೇಳ್ತಾಳೆ. ಹ್ಞೂ ಅದಕ್ಕೆ ಸ್ವಾರಿ ಕೇಳಿದೆ, ನಮ್ಮ ಗ್ಯಾರೇಜ್ ಹತ್ರನೇ ಬರ್ತಾಳೆ, ಆದರೆ ನನ್ನ ನೋಡೋದೆ ಹಾಗೆ ಹೋಗ್ತಾಳೆ ಅದಕ್ಕೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಂದನ ಇದ್ದವಳು, ನಿಮಗೆ ವೈಭವಿ ಅಂದರೆ ಇಷ್ಟನಾ ಅಂತ ಕೇಳ್ತಾಳೆ. ಇಲ್ಲ ಅತ್ತೆ, ಅದಕ್ಕೆ ಆ ಥರ ಏನಿಲ್ಲ, ಆದರೆ ಅವಳು ನಮ್ಮ ಗ್ಯಾರೇಜಿಗೆ ಯಾವಾಗ ಬಂದರೂ ನನ್ನನ್ನು ರೇಗಿಸ್ತಾ ಇದ್ಲು, ನಾನು ಸಿಟ್ಟಲ್ಲಿ ಬೈತಿದ್ದೆ ಅಷ್ಟೇ. ಹಾಗಾದರೆ ನಿಮ್ಮ ಮಧ್ಯೆ ಇರೋದು ಫ್ರೆಂಡ್ಶಿಪ್ಪಾ, ಆದರೆ ಭೈರವಿಗೆ ಏನಾದ್ರು ನಿಮ್ಮನ್ನು ನೋಡೋ ನೆಪದಲ್ಲಿ ಕಸ ಎಸೆಯಂಗಾದರೂ ಬಂದು ನಿಮ್ಮನ್ನು ನೋಡ್ತಾ ಇದ್ಲಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಇದ್ಯಾರು ಅದಕ್ಕೆ ಹೇಳಿದ್ದು, ಆ ಹರಿ ಹೇಳಿದ ಅಂತ ಹೇಳ್ತಾನೆ. ಯಾರೋ ಒಬ್ಬರು ಹೇಳಿದರು, ನಿಜಾನಾ ಅಂತ ಚಂದನ ಕೇಳ್ತಾಳೆ. ಅವಳು ನಿಮ್ಮ ಮನೆಗೆ ಬರೋಕ್ಕೆ ರೆಡಿ ಅಲ್ವಾ ಅಂತ ಕೇಳ್ತಾನೆ. ಹ್ಞೂ ಅದಕ್ಕೆ ಯಾವಾಗ ರೆಡಿ, ಮತ್ತಿನ್ನೇನು ಅಂದಾಗ, ನಮ್ಮನೆ ಪರಿಸ್ಥಿತಿ ಗೊತ್ತಲ್ಲ ಅದಕ್ಕೆ ಹಾಗಾಗಿ ಅಂತ. ಅವಳೇನಾದ್ರು ನಿಮ್ಮ ಸ್ವಾರಿನ ಅಕ್ಸೆಪ್ಟೇ ಮಾಡಲ್ಲ, ಕೋಪ ಕಮ್ಮಿನೇ ಆಗಲ್ಲ ಅಂದರೆ ನೀವು ಸುಮ್ಮನೆ ಆಗಿಬಿಡ್ತೀರಾ, ಮತ್ತೇನು ಅದಕ್ಕೆ ಮಾಡಲಿ, ಹಾಗಾದರೆ ಅವಳನ್ನ ಮರ್ತು ಬಿಡ್ತೀರಾ ಅಂತ ಚಂದನ ಕೇಳ್ತಾಳೆ. ಹೀಗೆ ಮಹಿ ಬಂದು ಅವರಿಬ್ಬರನ್ನ ಬೋಟಿಂಗಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಚಂದನಕ್ಕೆ ಬಂದವಳು, ಸರಿ ಇಲ್ಲ ಹೋಗೋಣ ಅಂದಾಗ, ಹ್ಞೂ ಹೋಗೋಣ, ಯಾವ ಬೋಟು ಅಂದಾಗ, ಈ ಬೋಟು, ಸರಿ ಆಯಿತು ಬನ್ನಿ ಅಂದಾಗ, ಅದರಲ್ಲಿ ಇಬ್ಬರೇ ಹೋಗೋಕ್ಕಾಗೋದು, ಯಾಕೆ ನೀವು ಟಿಕೆಟ್ ಎಲ್ಲರಿಗೂ ಮಾಡಿಲ್ವಾ ಅಂದಾಗ, ಮಾಡಿದ್ವಿ ಬಟ್ ಆ ಪೆಡಲ್ ಬೋಟದಲ್ಲಿ ಇಬ್ಬರೇ ಹೋಗೋಕ್ಕಾಗೋದು ಅಂತ ಹೇಳ್ತಾರೆ. ಹೌದಾ ಸರಿ, ಹಾಗಾದರೆ ನಾವು 4 ಜನ ಒಂದು ಕಡೆ ಹೋಗ್ತೀವಿ, ನೀವೊಂದು ಸಪ್ರೇಟಾಗಿ ಬೋಟಲ್ಲಿ ಬನ್ನಿ ಅಂತ ಹೇಳ್ತಾರೆ ಹರಿಗೆ. ಅಷ್ಟೊತ್ತಿಗೆ ಅದೆಂಗಾಗುತ್ತೆ ಕಣ್ರಿ, ಅದು ಮೊದಲಿತ್ತು, ಈಗಂತೂ ಅಲ್ಲ, ಟಿಕೆಟ್ ತಗೊಂಡು ಆಯಿತು ಅಂತ ಹೇಳ್ತಾರೆ. ಸರಿ ಹಾಗಾದರೆ ನಾನು ಮತ್ತು ಮಹಿ ಒಂದು ಬೋಟಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹರಿ ಇದ್ದವನು ಅಣ್ಣನಿಗೆ ಸನ್ನೆ ಮಾಡ್ತಾನೆ, ಕಳಿಸ್ಬೇಡ ಅಂತ. ಮಯೂರ ಇದ್ದವನು ಹೇಳ್ತಾರೆ, ಇಲ್ಲ ಅದಕ್ಕೆ ನಾನು ಬರಲ್ಲ, ನಾನು ಹುಲಿ ಸಿಂಹಂಗಾದರೂ ಹೆದರಲ್ಲ, ಆದರೆ ಈ ಬೋಟಿಗೆ ಹೆದರ್ತೀನಿ ಅಂತಾನೆ. ಯಾಕೆ ಅಂತ ಚಂದನ ಕೇಳ್ತಾನೆ. ಅಷ್ಟೊತ್ತಿಗೆ ಮುತ್ತು ಇದ್ದವನು, ಅವನಿಗೆ ನೀರಂದರೆ ಭಯ ಕಣಮ್ಮ, ಹಾಗಾಗಿ. ಅಯ್ಯೋ ನೀರಲ್ಲಿ ಯಾರು ಹೋಗ್ತಾರೆ, ಬೋಟಲ್ಲಲ್ಲ ಅಂದಾಗ, ಇಲ್ಲ ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅಣ್ಣ ನೀವು ಬನ್ನಿ ಅಂದಾಗ, ಇಲ್ಲ ಕಣಮ್ಮ ನನಗೂ ಅಷ್ಟೇ, ಮೊದಲೇ ಬೋಟು ಅಂದರೆ ಭಯ, ನನಗೂ ಈಜಕ್ಕೆ ಬರಲ್ಲ ಅಂದಾಗ, ಅಯ್ಯೋ ಅಣ್ಣ ನಾವೇನು ಹಳ್ಳದಲ್ಲಿ ಹೋಗ್ತಿಲ್ಲಲ್ಲ ಬೋಟಲ್ಲಿ ಅಂದಾಗ, ಇಲ್ಲ ಅಣ್ಣ ನಾನು ಬರಲ್ಲ, ನೀನು ಹರಿ ಜೊತೆ ಹೋಗು ಅಂತಾನೆ. ಹರಿ ಜೊತೆ, ಇವ್ರ ಜೊತೆನಾ, ನಾನು ಹೋಗಲ್ಲ ಅಂತ. ಯಾಕ್ರಿ, ನಾನು ನಿಮ್ಮನ್ನು ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗಲಿಲ್ವಾ, ನನ್ನ ಜೊತೆ ಬರೋಕ್ಕೆ ನಿಮಗಾಗಲ್ವನ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಎಲ್ಲರೂ ಒಪ್ಪಿಸ್ತಾರೆ. ಅಷ್ಟೊತ್ತಿಗೆ ಸರಿ ಆಯಿತು ಬರ್ತೀನಿ ಅಂತ ಚಂದನ ಹೋಗ್ತಾಳೆ. ಚಂದನ ಹರಿ ಒಂದು ಬೋಟಲ್ಲಿ ಹೋಗ್ತಾರೆ, ಮುತ್ತು ಕಂಠಿ ಮಯೂರ ಇನ್ನೊಂದು ಬೋಟಲ್ಲಿ ಹೋಗ್ತಾರೆ. ಚಂದನಕ್ಕೆ ಕೈ ಕೊಡಿ ಅಂತ ಹರಿ ಹೇಳ್ತಾನೆ. ಅಷ್ಟೊತ್ತಿಗೆ ಬಿಡಬಾರ್ದು ಅಂದಾಗ, ಅಯ್ಯೋ ಬಿಡಕಣ್ರಿ, ನಿಮ್ಮನ್ನು ಚಿಕ್ಕಮಂಗ್ಳೂರಿಂದ ಅಲ್ಲಿ ಕರ್ಕೊಂಬಂದಿದ್ದು ಅಂದಾಗ, ಹಾಂ ಅಲ್ಲ ಕಣ್ರಿ ಮತ್ತೆ ಬನ್ನಿರಿ ನಾನೇನು ಬಿಡಲ್ಲ ಅಂತ ಆರಾಮಾಗಿ ಇವರಿಬ್ಬರು ಒಂದು ಬೋಟಲ್ಲಿ ಮತ್ತು ಮುತ್ತು ಕಂಠಿ ಮಯೂರ ಒಂದು ಬೋಟಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ.
ಮುತ್ತು ಹೇಳ್ತಾನೆ, ಅಯ್ಯೋ ನೀರೆಲ್ಲ ಬೋಟ್ ಮೇಲೆ ಬರ್ತಿದೆ ಕಣ್ರು ಅಂದಾಗ, ಅಯ್ಯೋ ಮತ್ತೆ ನೀರಲ್ಲೇ ಇರೋದಲ್ಲ ಅಣ್ಣ ಬರುತ್ತೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕಂಠಿ ಇದ್ದವನು, ಅಣ್ಣ ನೀನು ಇದನ್ನೆಲ್ಲ ನೋಡಬೇಡ, ನೋಡು ಸುತ್ತ ವಾತಾವರಣ ನೋಡು ಅಂತ ಹೇಳ್ತಾನೆ. ಮಯೂರ್ ಇದ್ದವನು, ನೀನೇನು ಹೆದರಬೇಡ ಅಣ್ಣ, ಎಂಜಾಯ್ ಮಾಡು ಅಂತ ಹೇಳ್ತಾರೆ. ಈ ಕಡೆ ಹರಿ ಇದ್ದವನು, ಮತ್ತೆ ಏನಾದ್ರು ಮಾತಾಡ್ರಿ ಅಂದರೆ, ಏನು ಮಾತಾಡೋದು, ಅಲ್ಲ ಇದೊಂಥರ ಜೀವನದ್ದು ಪಯಣ ಥರ ಆಗ್ತಾ ಇದೆ ಅಲ್ಲ, ಒಬ್ರೊಬ್ರು ದಡ ತಲುಪಿದ ಮೇಲೆ ಮರೀತಾರೆ, ಯಾರು ನೀವು ನಂಗೆ ಹೇಳಿದ್ರ ಅಂತ ಕೇಳ್ತಾರೆ. ಇಲ್ಲಪ್ಪ ನಿಮಗೆ ಅಲ್ಲ ಅಂತ ಹೇಳ್ತಾರೆ, ಸುಮ್ಮನೆ ಹಾಗೆ ಹೇಳಿದೆ ಅಂತ ಹರಿ ಹೇಳ್ತಾನೆ. ಈ ಡ್ರೆಸ್ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಾರೆ. ಈ ಡ್ರೆಸ್ಸಾ, ಇದನ್ನು ನಾನು ಮನೆಗೆ ಬಂದ ಮೇಲೆ 5-6 ಸಲ ಹಾಕ್ಕೊಂಡಿದ್ದೀನಿ, ಈಗ ನೋಡಿದನ್ರಿ ನೀವು ಅಂತ ಚಂದನ ಹೇಳ್ತಾಳೆ. ಹೌದಾ, ನಾನು ನೋಡೇ ಇಲ್ಲ ಬಿಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇನ್ನೇನು ನಿಮಗೆ ಸರ್ಟಿಫಿಕೇಟ್ ಎಲ್ಲ ಸಿಕ್ಕಿದೆ, ನೀವಿನ್ನು ಕೆಲ್ಸಕ್ಕೆ ಹೋಗಿ ದೊಡ್ಡ ಜನ ಆಗ್ತೀರ, ನನ್ನನ್ನು ಮರಿಬೇಡ್ರಿ, ನಿಮ್ಮನ್ನು ಚಿಕ್ಕಮಂಗ್ಳೂರಿಂದ ಕರ್ಕೊಂಬರೋಕ್ಕೆ ತುಂಬ ಒದೆಗಳನ್ನೆಲ್ಲ ಹೊಡೆದಿದ್ದೀನಿ, ಒದೆಗಳನ್ನೆಲ್ಲ ತಿಂದಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನಿಮ್ಮನ್ನು ಮರೆಯೋಕ್ಕಾಗುತ್ತೇನ್ರಿ, ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾರೆ. ಆದರೆ ನನ್ನ ಮನಸ್ಸಲ್ಲಿರೋದು ನಿಮಗೆ ಅರ್ಥ ಆಗಲ್ಲಲ್ಲ ಬಿಡಿ ಅಂತ ಹೇಳ್ತಾರೆ. ಆ ಕಡೆ ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ ಕಣ್ರಿ, ಆ ಸ್ಮೈಲಿಗೆ ತಾನೇ ನಾನು ಬಿದ್ದಿದ್ದು ಅಂತ ಹೇಳ್ತಾನೆ. ಏನು ಬಿದ್ದಿದ್ದಾ? ಹ್ಞೂ ಕಣ್ರಿ, ಅಂದರೆ ಎಲ್ಲರೂ ಸ್ಮೈಲ್ ಮಾಡ್ತಾರೆ, ಆದರೆ ನಿಮ್ಮದು ಸ್ಮೈಲ್ ತುಂಬ ಚೆನ್ನಾಗಿದೆ ಅಂತ ಹೀಗೆ ಮಾತಾಡ್ತಾ ಇರ್ತಾರೆ. ನೀವು ಹೀಗೆ ಯಾವಾಗಲೂ ನಗಾಡ್ತೀರಿ, ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕೋಪ ಮಾಡ್ಕೊಂಡಾಗ ನೀವು ಯಾವತ್ತಾದ್ರೂ ಕನ್ನಡಿ ನೋಡ್ಕೊಂಡಿರ್ತೀರಾ? ಇಲ್ಲ ಅಂತ ಹೇಳ್ತಾರೆ. ಒಂದು ಸಲ ನೋಡ್ಕೊಳ್ಳಿ, ಯಾಕಂದರೆ ನೀವು ಕೋಪ ಮಾಡ್ಕೊಂಡಾಗೆಲ್ಲ ನಾವೆಲ್ಲ ನಿಮಗೆ ಕೆಟ್ಟದಾಗಿ ಕಾಣಿಸಿದ್ದೀವಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮುತ್ತೋರ ಬೋಟು ಅಲ್ಲೇ ಬರುತ್ತೆ. ಜೋಪಾನ ಕಣಮ್ಮ ಅಂತ ಹೇಳ್ತಾರೆ. ಕಂಠಿ ಇದ್ದವನು ಜೋಪಾನ ಅತ್ತಿಗೆ ಅಂತ ಹೇಳ್ತಾರೆ. ಹಾಂ ಹಾಂ ಅಂತ ಹೇಳ್ತಾರೆ. ನೋಡಿ ಅವರಿಗೆಲ್ಲ ನಿಮ್ಮ ಮೇಲೆ ಕನ್ಸರ್ನು, ನನ್ನ ಮೇಲೆ ಒಬ್ರಿಗೂ ಕನ್ಸರ್ನ್ ಇಲ್ಲ ಅಂತ ಹೇಳ್ತಾರೆ. ಅದು ನನ್ನ ಹತ್ರ ಯಾಕೆ ಹೇಳ್ತೀರಾ, ನೀವು ಅವ್ರ ಹತ್ರನೇ ಹೋಗಿ ಕೇಳಿ ಅಂತ ಹೇಳ್ತಾರೆ. ಅಯ್ಯೋ ಅವರೆಲ್ಲ ನನ್ನ ಮಾತು ಕೇಳ್ತಾರೆ ಅಂತ ಅವ್ನ ಮನಸ್ಸಲ್ಲಿ ಹೇಳ್ತಾರೆ. ಅಲ್ಲ ನೀವು ನೋಡಿದರೆ ಒಂದು ಬೋಟಲ್ಲಿ ಇಬ್ಬರು ಹೋಗೋದು ಅಂತಿದ್ದೀರಾ, ಆದರೆ ಅಲ್ಲಿ 3 ಜನ ಹೋಗ್ತಿದ್ದಾರಲ್ಲ ಅಂತ ಹೇಳ್ತಾರೆ. ಹ್ಞೂ, ಅವರು ಕಂಠಿನೂ ಹಾಕ್ಕೊಂಡಿದ್ದಾರೆ, ಮತ್ತು ಕೋರ್ಟು ಕಚೇರಿ ಆಗುತ್ತೆ ಅಂತ ಹೇಳಿದ್ರಿ. ಇಲ್ಲ ಕಣ್ರಿ, ಅದು ಬಿಡಿ, ಅಲ್ಲಿ ನೋಡಿ ಏನೋ ಪಕ್ಷಿ ಹೋಗ್ತಿರೋದು ಅಂತ ಹೇಳ್ತಾರೆ. ಎಲ್ಲಿ ಅಂದಾಗ, ಅಯ್ಯೋ ಜಸ್ಟ್ ಮಿಸ್ ಆಯಿತು ಅಂತ ಹೇಳ್ತಾರೆ. ಅಂತ ಚಂದನ ಹೇಳ್ತಾಳೆ. ನನಗೆ ನೀರು ನೋಡ್ತಿದ್ರೆ ಚಿಕ್ಕದಲ್ಲಿರೋ ಒಂದು ಕತೆ ನೆನಪಾಗುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಂದನ ಇದ್ದವಳು, ಅಯ್ಯೋ ಅದೆಷ್ಟು ಕತೆ ಇಟ್ಕೊಂಡಿದ್ದೀರಿ ಅಂದರೆ, ಈಗೇನು ನನ್ನ ಕತೆ ಹೇಳಲಾ ಬೇಡವಾ ಅಂತ ಹೇಳ್ತಾರೆ. ಸರಿ ಹೇಳಿ ಅಂತ ಹೇಳ್ತಾರೆ. ನಾನು ಬೇಡ ಅಂದರೂ ನೀವು ಹೇಳೋದು ನಿಲ್ಲಿಸಲ್ಲ, ಹೇಳಿ ಅಂತಾರೆ. ಅಯ್ಯೋ ನಾವು ಸಣ್ಣಕ್ಕಿರುವಾಗ ನಮ್ಮ ಅಜ್ಜಿ ಎಲ್ಲ ನಮ್ಮನ್ನು ಈ ಥರ ಹಳ್ಳಿಗೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಒಂದು ಕೆರೆ ಇತ್ತು, ನಾನು ಆ ಕೆರೆಗೆಲ್ಲ ಕಲ್ಲೆಸೆತಿದ್ದೆ. ಒಂದಿನ ಒಂದು ಹುಡುಗಿ ಬಂದು ಆ ಕೆರೆಗೆ ಬಿದ್ದಳು. ನಾನು ಹಾರಿದೆ ನೋಡಿದರೆ ಅವಳೇ ನನ್ನನ್ನು ಕಾಪಾಡಿದ್ಲು. ಮತ್ತೆ ಗೊತ್ತಾಯಿತು ಅವಳು ಸ್ವಿಮ್ ಮಾಡೋಕ್ಕೆ ಹೋಗಿದ್ದಂತೆ. ಹಾಗಾಗಿ ನೋಡಿದರೆ ಅವ್ರು ನನ್ನನ್ನೇ ಕಾಪಾಡಿದರು. ಹೌದಾ, ನೀವು ಅವಾಗಿಂದನೂ ಹೀಗೇನಾ ಎಲ್ಲರಿಗೂ ಸಹಾಯ ಮಾಡೋದು ಅಂದಾಗ, ಹ್ಞೂ ಹುಡುಗಿರಿಗೆ ಮಾತ್ರನಾ ಅಂತ ಕೇಳಿದಾಗ, ಇಲ್ಲ ಅದು ಆ ಜಾಗದಲ್ಲಿ ಹುಡುಗರಿದ್ರೂ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅವರಿಬ್ಬರು ಖುಷಿಯಾಗಿರೋದು ನೋಡಿ ಮಯೂರ ಹೇಳ್ತಾರೆ, ನೋಡೋಣ ಅವರಿಬ್ಬರು ಎಷ್ಟು ಸಂತೋಷವಾಗಿದ್ದಾರೆ, ಅವ್ರು ನೋಡೋಕ್ಕೆ ಖುಷಿ ಆಗುತ್ತೆ ಅಂತ ಮಯೂರ ಹೇಳ್ತಿರ್ತಾನೆ. ಕಂಟಿನ್ಯೂ ಹೇಳ್ತಾನೆ, ಹೌದಣ್ಣ ನಾವೇನಾರು ಅವರಿಬ್ಬರು ಮಧ್ಯೆ ಹೋಗಿದ್ರೆ ತಪ್ಪಾಗೋದು, ಅವರಿಬ್ಬರು ಎಷ್ಟು ಸಂತೋಷವಾಗಿದ್ದಾರೆ ಹಾಗೇ ಇರಲಿ ಅಂತ ಹೇಳ್ತಾರೆ. ಈಗ ನಾವು ನೋಡಿದರೆ ಹರಿನೂ ಅಷ್ಟೇ, ನೋಡ್ರಿ ನಮ್ಮ ಅಣ್ಣ ಎಷ್ಟು ಖುಷಿಯಾಗಿದ್ದಾರೆ, ಯಾವಾಗಲೂ ಅಡುಗೆ ಮನೆ ಜಲ್ಲಿ ಕೆಲಸ ಅಂತಲೇ ಇರ್ತಿದ್ದ, ಬಟ್ ಇವತ್ತು ಅದನ್ನೆಲ್ಲ ಮರೆತು ತುಂಬ ಹ್ಯಾಪಿಯಾಗಿದ್ದಾನೆ ಅಂತ ಹೇಳ್ತಾಳೆ. ಎಲ್ಲರೂ ಬಂದು ಒಂದು ಕಡೆ ಕೂರ್ತಾರೆ. ಮಯೂರ ಹೇಳ್ತಾರೆ, ಅದಕ್ಕೆ ಅಣ್ಣ ಎಷ್ಟು ಭಯ ಪಡ್ತಿದ್ರು ಗೊತ್ತಾ ಅಂದಾಗ, ಹೌದಾ ಅಣ್ಣ, ಯಾಕೆ ಅವರು ಲೈಫ್ ಜಾಕೆಟ್ ಕೊಟ್ಟಿದ್ರಲ್ಲ, ಆದರೂ ಆ ನದಿ ಹಳ್ಳ ಕಡೆ ಸ್ವಲ್ಪ ಜೋಪಾನಾಗಿರ್ಬೇಕಮ್ಮ ಅಂತ ಹೇಳ್ತಾರೆ. ಹ್ಞೂ, ನಿಮ್ಮ ಅತ್ತಿಗೆನು ತುಂಬ ಭಯ ಪಡ್ತಿದ್ರು ಕಣ ಅಂತ ಹೇಳ್ತಾರೆ. ಹೌದಾ, ನಾನೇನು ಭಯ ಪಡ್ತಿದ್ದೆ ಅಂದಾಗ, ನಾನು ನೋಡಿದ್ನಲ್ಲ ನೀವು ಭಯ ಪಡ್ತಿರೋದು, ನಾನೇನು ಭಯ ಪಟ್ಟಿಲ್ಲ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.